ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಶ್ರೀ ವಿರು ಲಾಗ್ಸ್. ಬನ್ನಿ ಇವತ್ತು ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಇವತ್ತು ಆ್ಯಕ್ಚುಲಿ ನನ್ನ ಮಕ್ಳದ್ದು ಇಬ್ರದ್ದು ಬರ್ಡೇ ಇದೆ. ನಿನ್ನೆ ಆ್ಯಕ್ಚುಲಿ ಸಮನ್ವಿದು ಬರ್ತ್ಡೇ, ಇವತ್ತು ಸಾತ್ವಿಕಂದಿದೆ. ಇಬ್ರದ್ದು ಇವತ್ತೇ ಮಾಡ್ತಿದ್ದೀವಿ. ನಿನ್ನೆ ನಮ್ಮ ಸಮೋದಕ್ಕೆ ಮಾಡಬೇಕು ಅಂತ 3 ದಿನದಿಂದ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಬಟ್ ಅವಳಿಗೆ 3 ದಿನದಿಂದ ಹುಷಾರಿರಲಿಲ್ಲ. ಇವತ್ತು ಆರಾಮಾಗಿದ್ದಾಳೆ, ಸ್ವಲ್ಪ ಇಬ್ರು ಹುಷಾರಾಗಿದ್ದಾರೆ. ಅವರಿಬ್ಬರಿಗೆ ಅಷ್ಟೇ ಅಲ್ಲದೆ ನಮಗೂ ಹುಷಾರಿರಲಿಲ್ಲ, ಅದಕ್ಕೆ ಯಾಕೆ ಅಂತ ಸುಮ್ಮನಿದ್ವಿ. ಇವತ್ತು ಕೂಡ ಡೌಟಲ್ಲಿತ್ತು, ಇನ್ನೂ ಆಗುತ್ತೋ ಇಲ್ವೋ, ಸೆಲೆಬ್ರೇಷನ್ ಮಾಡೋದ ಬೇಡವಾ ಅಂತ. ಸ್ವಲ್ಪ ಇವತ್ತು ಸುಧಾರಿಸ್ಕೊಂಡು ಆರಾಮಾಗಿದ್ದಾರೆ. ಅವ್ರಿಗೂ ಖುಷಿ ಇದೆ. ಏನು ಮಾಡಬೇಕು ಅದು ಮೊದಲಿದ್ದ ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ದೀವಿ 3-4 ದಿನದಿಂದ. ಅವ್ರಿಗೆ ಎಕ್ಸೈಟ್ಮೆಂಟ್ ಇದೆ, ಅದಕ್ಕೋಸ್ಕರ ಅವ್ರಿಗೋಸ್ಕರನಾದರೂ ಮಾಡಲೇಬೇಕಾಗಿದೆ. ಇವತ್ತು ಇಲ್ಲೊಂದು ಗಿಫ್ಟ್ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಇದು ಆಮೇಲೆ ನೋಡೋಣ. ಇವಾಗ ಮೊದಲು ದೇವಸ್ಥಾನಕ್ಕೆ ಹೋಗಿ ಬರ್ತೀವಿ. ಫಸ್ಟ್ ಇನ್ನೂ ದೇವಸ್ಥಾನಕ್ಕೆ ಹೋಗಿಲ್ಲ, ಹೋಗಿ ಬರ್ತೀವಿ. ಹೋಗಿ ಬಂದು ಆಮೇಲೆ ಪ್ರಿಪ್ರೇಷನ್ ಏನಿದೆ ಅದನ್ನೆಲ್ಲ ಪ್ಲ್ಯಾನ್ ಮಾಡ್ಕೋಬೇಕು. ಸೊ ಬನ್ನಿ ಹೊರಡೋಣ ದೇವಸ್ಥಾನಕ್ಕೆ. ಬಂದಿದ್ದ ನಂತರ ಮತ್ತೆ ಸಿಗ್ತೀನಿ ನಾನು ನಿಮಗೆ. ಅಫಿಷಿಯಲ್ ಆಗಿ ಇವಾಗ ಒಂದ್ಸರಿ ವಿಶ್ ಮಾಡ್ತಾ ಇದ್ದೀನಿ ನಮ್ಮ ಬಂಗಾರಿಗೆ. ಹ್ಯಾಪಿ ಬರ್ತ್ಡೇ ಬಂಗಾರಿ, ನಿನಗೆ ಹ್ಯಾಪಿ ಬರ್ತ್ಡೇ ಸಮನ್ವಿ, ನಿನಗೆ ನನ್ನ ಚಾನಲ್ಗೆ ಹೇಳು ಹ್ಯಾಪಿ ಬರ್ತ್ಡೇ ಸಮನ್ವಿ. ಬಾಸ್ ಅದು ನೀನು ಹ್ಯಾಪಿ ಬರ್ತ್ಡೇ ಗುಂಡಣ್ಣ. ಥ್ಯಾಂಕ್ ಯು ಅಪ್ಪ. ಇಟ್ಸ್ ಓಕೆ ಮಾ. ಕಂದ ಹ್ಯಾಪಿ ಬರ್ತ್ಡೇ ಟು ಯು. ಥ್ಯಾಂಕ್ ಯು ಅಮ್ಮ. ಗುಂಡು ಬೆಳಗ್ಗೆನೆ ವಿಶ್ ಮಾಡಿದ್ದೀವಿ, ಆದರೆ ಇವಾಗ ಅಫಿಷಿಯಲ್ ಆಗಿ ಮತ್ತೆ ಇನ್ನೊಂದ್ಸಾರಿ ವಿಶ್ ಮಾಡಿದ್ವಿ ನಮ್ಮ ಮುದ್ದುಗಳಿಗೆ. ಬರ್ತ್ಡೇ ಅಂತೇಳಿ ಕೇಳಿದ್ದೆಲ್ಲ ತೊಗೊಂಡು ಬಂದಿದ್ದಾರೆ. ನಿನ್ನೆ ಫುಲ್ಲು ಸುಮ್ಮನೆ ಹಾಸ್ಪಿಟಲ್ಗಂತ ಹೋಗಿ ಅಲ್ಲಿಂದ ನಮ್ಮ ಬಜಾರ್ಗೆ ಹೋಗಿ 4,000 ರೂಪಾಯಿ ಬರೀ ಅವ್ರು ಕೇಳಿರೋದು ಕೊಡ್ಸಿರೋದೇ ಆಗಿದೆ ಬರೀ. ಹೇಳು. ಅದ್ರೊಳಗೆ ಯಾವ್ದಾನ ಒಂದು ಕಮೆಂಟ್ನಾಗ ಹೇಳಿ ಅಂತ ಹೇಳು. ಇದರಲ್ಲಿ ಗಿಫ್ಟ್ ಅಲ್ಲಿ ಏನಿದೆ ಅಂತ ಕಮೆಂಟ್ ಅಲ್ಲಿ ತಿಳಿಸ್ಬೇಕಂತ ನೋಡ್ರಿ. 4 ಇದಾವಂತೆ. ಒಂದು ಗೆಸ್ ಮಾಡಿ ನೀವು ಕಮೆಂಟ್ ಅಲ್ಲಿ ತಿಳಿಸ್ರಿ ಏನಂತ ಅಂತ ಕೇಳ್ತಿದ್ದಾನೆ. ಬಂದವ್ರಿಗೆಲ್ಲ ಈ ಗಿಫ್ಟ್ ಏನಿರ್ಬೋದು ಹೇಳ್ರಿ ಅಂತ ಕೇಳಾಕತ್ತಾನ. ಸೊ ಅವರು ಒಂದು ಕ್ಲೂ ಕೊಡು ಅಂತ ಕೇಳಿದಾಗ ಅವ್ರಿಗೊಂದು ಕ್ಲೂ ಕೊಡ್ತಿದ್ದಾನೆ. ಹಂಗೆ ಸೊ ನೀವು ಕೂಡ ಅದಕ್ಕೆ ಒಂದು ಕ್ಲೂ ಏನೂ ಇಲ್ಲ ನಿಮಗೆ, ಜಸ್ಟ್ ಏನಿರ್ಬೋದು ಅಂತ ಗೆಸ್ ಮಾಡಿರಿ, ನೋಡೋಣ. ಕಮೆಂಟಲ್ಲಿ ತಿಳಿಸಿ ಏನಿರುತ್ತೆ ಅಂತ. ನೆಕ್ಸ್ಟ್ ಲಾಗಲ್ಲಿ ಅವ್ರ ಗಿಫ್ಟಲ್ಲಿ ಏನಿತ್ತು ಅಂತ ನಾನು ನಿಮಗೆ ಶೇರ್ ಮಾಡ್ತೀನಿ. ಸೊ ಬನ್ನಿ ಅಪ್ಪ, ಇವಾಗ ದೇವಸ್ಥಾನಕ್ಕೆ ಮೊದಲು ಹೋಗಿ ಬರೋಣ. ಸಾಮಾನು ಇಲ್ಲೇ ಬಿಚ್ಚಬಾರ್ದು, ಸಂಜಿಗದ್ದೆಲ್ಲ ಬಿಟ್ಟು ಹೋಗ್ತೀವಿ ನಿನ್ನ. ಬಾ ಮತ್ತೆ ಬೇಗ ಬಾ, ಸುಮ್ಮನೆ ಬಾ. ಬರಮ್ಮ. ದೇವಸ್ಥಾನಕ್ಕೆ ಬಂದ್ವಿ ಇವಾಗ ನಾವು. ಇವತ್ತು ಏನಾದರೂ ಅಮಾವಾಸ್ಯೆ ಹಿಂಗಿದ್ರೆ ಜಾಸ್ತಿ ಜನ ಇರ್ತಾರೆ, ಯಾರು ಇಲ್ಲದೆ ಇದ್ರೆ ಜನ ಇರಲ್ಲ. ಹಾಂ ಅಷ್ಟೇ ಬಿಡು, ನಮ್ಗೆ ಇಳಿಸ್ಬೇಕು. ಬಾ ಬಂಗಾರಿ. ಕಿತಾಪತಿ ಸಮೂಹ ಕಿತಾಪತಿ ನೋಡಿಲಿ ಮತ್ತೆ ನಡ್ರಮ್ಮ, ಕೀಲಿ ನೋಡ್ಕೊಂಡಲ್ಲ, ಹೋಗಮ್ಮ ಒಳಗೋಗು. ನಮ್ಮ ಸಮೂಹ ಇವತ್ತು ಇದು ಔಟ್ಫಿಟ್ ಹೇಗಿದೆ ನೋಡಿ. ಆ್ಯಕ್ಚುಲಿ ಚೆನ್ನಾಗಿದೆ, ಬಟ್ಟೆ ಎಲ್ಲ ಕ್ವಾಲಿಟಿ ಚೆನ್ನಾಗಿದೆ. ಅವಳಿಗೆ ಯಾಕೋ ಅಷ್ಟು ಸೂಟ್ ಆಗಿಲ್ಲ ಅನಿಸ್ತಿದೆ. ದೇವಸ್ಥಾನದಲ್ಲಿ ಬಂದು ಇವಾಗ ಸ್ವಲ್ಪ ಕೂತಿದ್ದೀವಿ. ಫುಲ್ಲು ತಣ್ಣಗೆ ಗಾಳಿ ಬೀಸಿದೆ ಹೊರಗಡೆಯಿಂದ. ಇವತ್ತು ಮಳೆ ಬರೋ ಥರ ಇದೆ, ಅದಕ್ಕೇನು ಮಾಡ ಎಲ್ಲ ಇದೆ. ಬಂದು ಏನು ಮಾಡಬೇಕು ಪ್ಲ್ಯಾನಿಂಗ್ಸ್ ಭಾಳ ಇದ್ದಾವೆ.
ಟೈಮ್ ಶಾರ್ಟ್ ಇದೆ, ಅದಕ್ಕೆ ನಮ್ಮ ಸಾಮಾನ್ಯ ಮಕ್ಕೋತೀನಿ ಅಂತ ಮಕ್ಕೊಂಡಿದ್ದಾಳೆ. ಹಾಗೆ ಡ್ರೆಸ್ ಚೇಂಜ್ ಮಾಡ್ಕೊಂಡು ಮಲಗಿದ್ದಾಳೆ. ಏ ಬಂಗಾರಿ, ನಾವು ಸರ್ಪ್ರೈಸ್ ಆಗಿ ಪ್ಲ್ಯಾನ್ ಮಾಡಬೇಕು ಅಂದರೆ ಇವರು ಸ್ಕೂಲ್ಗೂ ಹೋಗಿಲ್ಲ, ಇವತ್ತು ಎಲ್ಲೂ ಹೋಗೇ ಇಲ್ಲ, ಮನೆಯಲ್ಲೇ ಇದ್ದಾರೆ. ಏನು ಸರ್ಪ್ರೈಸ್ ಆಗಿ ಮಾಡಬೇಕು ಗೊತ್ತಾಗ್ತಿಲ್ಲ. ಸಾತು ಸರ್ಪ್ರೈಸ್ ಬೇಕಾ ಬೇಡ ನಿಮಗೆ? ಕಚ್ಚೊಂಬಿಡ್ರಿ ಮತ್ತೆ, ಅಂದರೆ ಸರ್ಪ್ರೈಸ್ ಇರುತ್ತೆ. ಪಚ್ಚಂಬಿಡ್ರಿ ನೀವು ಸುಮ್ಮನೆ. ನೋಡ್ತೀವಿ ನಾವು ಗುರಿ ಇಟ್ಟು. ಈಗ ಡ್ರೆಸ್ ಚೇಂಜ್ ಮಾಡಪ್ಪ ನೀನು. ಮಾಡಲ್ಲ. ಅದೇ ಡ್ರೆಸ್ಗೆ ನೋಡು ಮತ್ತೆ ಸಂಜೆ ಇದಕ್ಕೆ ಹೋಗೋತ್ನಾಗ ಇವೆಂಟ್ಗೆ. ಯಾವ ಎಷ್ಟು ಗಂಟೆಗೆ? 7:30. ಓಕೆ, ಅಂದ್ರೆ 7:30 ಅಂದ್ರೆ ಗೊತ್ತಿಲ್ಲಲ್ಲ ನಿಂಗೆ? 7:15. ఒకటి 2 3 4 5 ಏನು ಹೇಳ್ತಾರ? ಸರಿ, ಈಗ ಫಸ್ಟ್ ಇದನ್ನ ಮಾಡಮಂತ. ದೊಡ್ಡಪ್ಪನ ಕೇಳಪ್ಪ, ನಿಮ್ಮ ದೊಡ್ಡಪ್ಪಗೆ ಗೊತ್ತಿರುತ್ತೆ ನೋಡು. ದೊಡ್ಡಮ್ಮಗ ಕೇಳ, ತೆಲುಗುದಾಗ ನಾನು ಕೇಳಬೇಡ. ಕೊಂಕಣಿ ಈಗ ಮಿಸ್ ಬರ್ತಾರೆ ನೋಡು, ಮಿಸ್ಸಿಗೆ ಕೇಳ. ದೊಡ್ಡಪ್ಪ ಮಾತಾಡಲ್ಲ. ಯಾ ದೊಡ್ಡಪ್ಪ? ಚಂದು ದೊಡ್ಡಪ್ಪ ಇಲ್ಲ, ಹಿಂದಿ ಮಾತಾಡ್ತಾರ, ತೆಲುಗು ಮಾತಾಡ್ತಾರ ನೋಡು, ಅವ್ರನ್ನ ಕೇಳ. ಹಿಂದಿದೊಳಗೆ ಹೇಳಪ್ಪ. ಎಷ್ಟು? 1 2 3 4 5 6 7. 7 ಬಜೆ. ಮತ್ತೆ ಮುಂದೆ 7 ಬಜೆ 30 ಮಿನಿಟ್. 7 ಬಜೆ 30 ಮಿನಿಟ್. ನಂಗೂ ಗೊತ್ತಿಲ್ಲಪ್ಪ, ನಮ್ಗೂ ಹಿಂದಿ. ಬನ್ನಿ ಫ್ರೆಂಡ್ಸ್, ಇವಾಗ ಈವ್ನಿಂಗ್ ಬರ್ಡೇ ಪಾರ್ಟಿಗೋಸ್ಕರ ನಾವು ಇವೆಂಟ್ಗೆ ಹೋಗ್ತಾ ಇದ್ದೀವಿ. ನಮ್ಮ ಸಮ್ಮದ ಔಟ್ಫಿಟ್ ನೋಡ್ರಿ. ಈಗ ಬೆಳಗ್ಗೆಗೆ ಇವಾಗ ಬಾರ ಇಲ್ಲಿ. ಸೊ ಇವಾಗ ಬೇರೆ ಫಂಕ್ಷನ್ ಹಾಲಲ್ಲಿ ಆರ್ಗನೈಸ್ ಮಾಡಿದ್ದಾರೆ. ಸೊ ಅಲ್ಲಿಗೆ ಹೊರಡ್ತಾ ಇದ್ದೀವಿ ನಾವು. ಹೇಗಿರುತ್ತೆ, ಫಸ್ಟ್ ಟೈಮ್ ನಮಗೂ ಕೂಡ ಈ ವರ್ಷ ಆಗಿರೋದದು. ಸೊ ಹೇಗಿರುತ್ತೆ ಅಲ್ಲಿ ಹೋಗಿದ ನಂತರ ನಮಗೂ ಗೊತ್ತಾಗುತ್ತೆ. ನೋಡೋಣ ಬನ್ನಿ ಹೇಗಿರುತ್ತೆ ನಮ್ಮ ಸಮ್ಮು ಸಾತುದು ಸೆಲೆಬ್ರೇಷನ್ನು ಅಂತ. ಬಿಡು ಅದನ್ನು. ಹಾಂ ಆಯ್ತು ರೀ, ಬಾ ಹಂಗಣ. ಸೊ ಬನ್ನಿ. ಅವ್ರು ಅಪ್ಪ ಮಮ್ಮಿ ಇಬ್ಬರು ಬರಾಕತ್ತಾರಂತ ಅವ್ರ ಗಾಡಿ ಮೇಲೆ. ಬನ್ನಿ ಫ್ರೆಂಡ್ಸ್, ಹೊರಡೋಣ ಈಗ. ಯಾವ ಗಾಡಿ ಮೇಲೆ? ಇಲ್ಲ, ಮಾಮ ಕಾರ್ ತರಾಕತ್ತಾನಂತ, ಬರ್ರಿ ಕಾರ್ನಾಗ ಹೋಗೋಣ. ನಮ್ಮ ಸಾತೊಂದು ಔಟ್ಫಿಟ್ ತೋರಿಸಿಲ್ಲ, ಆಮೇಲೆ ತೋರಿಸ್ತೀನಿ ನಿಮಗೆ. ಅವನದು ಚೇಂಜ್ ಆಗಿದೆ, ಸಾಮಾನು ಇದು ಅದೇ ಇದೆ, ತೋರಿಸ್ತೀವಿ ಬಾ. ನೋಡಿ ಫ್ರೆಂಡ್ಸ್, ಇದು ಬಂದುಬಿಟ್ಟು ಈಗ ನಾವು ಫಂಕ್ಷನ್ ಹಾಲ್ಗೆ ಬಂದ್ವಿ. ಆ್ಯಕ್ಚುಲಿ ಫಸ್ಟ್ ಟೈಮು ಈ ವರ್ಷ ಇದು ಆಗಿರೋವಂಥದ್ದು. ನಮ್ಮ ತಮ್ಮನ ಫ್ರೆಂಡೇ ಅವ್ರದ್ದು. ಸೊ ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದರು. ಬಟ್ ನಂದು ಬೇರೆಯೇ ಪ್ಲ್ಯಾನ್ಸ್ ಇತ್ತು. ನಾನೇ ಬಂದು ಖುದ್ದಾಗಿ ಹೇಳಿದರೆ ಅದು ಪ್ಲ್ಯಾನಿಂಗ್ ಬೇರೆ ಥರ ಇರ್ತಿತ್ತು. ಥೀಮ್ಸ್ ಎಲ್ಲ ಅವ್ರು ಹೇಳಿದರು, ಅದೆಲ್ಲ ಇತ್ತು, ನಾನು ಮಾಡ್ತಿದ್ದೆ ಅಂತ. ಬಟ್ ನನಗೆ ಗೊತ್ತಿರಲಿಲ್ಲ. ಅದಕ್ಕೋಸ್ಕರ ಜಸ್ಟು ಹಾಗೆ ಫೋನಲ್ಲಿ ಹೇಳಿದ್ದು. ನಮ್ಮ ಬಸ್ಸು ಮತ್ತು ಅವ್ನ ಫ್ರೆಂಡ್ ಕೂಡ ಆಗಿರೋದ್ರಿಂದ ತಾವೇ ಕಾಂಟ್ಯಾಕ್ಟ್ ಮಾಡಿಕೊಂಡು ಅವರೇ ಬುಕ್ ಮಾಡಿರೋದು. ಅದಕ್ಕೋಸ್ಕರ ಇಷ್ಟೇ ಸಿಂಪಲ್ಲಾಗಿ ಆರ್ಗನೈಸ್ ಮಾಡಿದರು. ನಾವು ಕೇಕ್ ಎಲ್ಲ ಬೇಡ, ಮಕ್ಕಳಿಗೆ ಹೀಗೆ ಹುಷಾರಾಗಿದೆ ಅಂತ ಹೇಳ್ಬಿಟ್ಟು ಸಿಂಪಲ್ಲಾಗಿಯೇ ಇರಲಿ ಅಂತ ಹೇಳಿದ್ವಿ. ಜಸ್ಟ್ ಒಂದು ಸಿಂಪಲ್ಲಾಗಿರೋಂಥದ್ದೇ ಹೇಳಿದರು. ಸೊ ಅದಾಗಿದ ನಂತರ ನನ್ನ ಮಕ್ಕಳಿಗೆ ಇದೆಲ್ಲ ಆಸೆ ಇತ್ತು. ಈ ಥರ ಅವರು ಇದು ಆ್ಯಕ್ಚುಲಿ ನನ್ನ ಥಾಟ್ ಅಂದರೂ ಕೂಡ ಅವ್ರಿಗೆ ಆಸೆ ಏನಪ್ಪ ಅಂತಂದರೆ ಗಿಫ್ಟ್ಸ್ ಎಲ್ಲ ನಾವು ಈ ರೀತಿ ಕಲೆಕ್ಟ್ ಮಾಡ್ಕೊಂಡು ಬರಬೇಕು ಅಂತ. ನಾನು ಒಂದು ಟೇಬಲ್ ಅರೇಂಜ್ ಮಾಡಿ ಅದರಲ್ಲಿ ಅವ್ರದ್ದು ಸಪ್ರೇಟಾಗಿ ಗಿಫ್ಟ್ಸ್ ಎಲ್ಲ ಅರೇಂಜ್ ಮಾಡಿ ಇಡೋಣ. ಒಂದು ಟೇಬಲ್ ಕಂಪ್ಲೀಟಾಗಿ ಅವ್ರಿಗೆ ಇಷ್ಟ ಇರೋದನ್ನೆಲ್ಲ ಆರ್ಗನೈಸ್ ಮಾಡೋಣ ಅಂತ ಪ್ಲ್ಯಾನ್ ಇತ್ತು. ತುಂಬ ಒಂದು 15 ಡೇಸಿಂದ ಪ್ಲ್ಯಾನ್ ಇತ್ತು. ಬಟ್ ಮಕ್ಕಳಿಗೆ ಅವಾಗ ಹುಷಾರಿಲ್ಲದೆ ಇರೋ ಥರ ಆಯಿತು. ಅದಕ್ಕೋಸ್ಕರ ಅದೆಲ್ಲ ಪಾಫ್ ಆಯಿತು. ಜಸ್ಟ್ ಫೈನಲ್ ಆಗಿ ಇದಾದರೂ ಮಾಡೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಇವೆಂಟ್ ಹಾಲ್ಗೆ ಬಂದ್ವಿ. ಆ್ಯಕ್ಚುಲಿ ಅಲ್ಲಿ ಮನೆಯಲ್ಲಿನೇ ನಮ್ಮದು ಮೇಲೆ
ಹಾಲೆಲ್ಲ ದೊಡ್ಡದಾಗಿರೋದ್ರಿಂದ ಅಲ್ಲಿ ಈ ಒಂದು ಗಿಫ್ಟಾಗಿ ನಾವು ಕಾರ್ ಕೂಡ ತೊಗೊಂಡು ಬಂದಿರೋದು, ಅದು ಕೂಡ ಅವ್ರಿಗೆ ಚೆನ್ನಾಗಿ ಡೆಕೋರ್ ಮಾಡಿ ಕೊಡ್ಬೋದು ಅಂತ ಅಂದ್ಕೊಂಡಿದ್ದೆ. ಸೊ ಅದು ಕೂಡ ಆಗಲಿಲ್ಲ. ಅದಕ್ಕೋಸ್ಕರ ಇಲ್ಲೇ ಇದನ್ನೆಲ್ಲ ಅರೇಂಜ್ ಮಾಡ್ಕೊಂಡ್ವಿ. ಗಿಫ್ಟ್ಸ್ ಎಲ್ಲ ಆ ಥರ ಬರುವಾಗ ಅವರು ಒಂದೊಂದು ಎತ್ಕೊಂಡು ಬರಬೇಕು ಅನ್ನೋದೊಂದು ಅವ್ರ ಆಸೆ ಇತ್ತು. ಬಟ್ ಅದಕ್ಕೆ ಫಸ್ಟು, ಸೆಕೆಂಡು, ಥರ್ಡು, ಫೋರ್ತು ಅಂತೆಲ್ಲ ಹಾಕಿ ಅರೇಂಜ್ ಮಾಡಬೇಕು, ನಮ್ಮದು ದೊಡ್ಡ ಹಾಲ್ ಆಗುತ್ತೆ ಅಂತ ಆ ಥರ ಅಂದ್ಕೊಂಡಿದ್ದು. ಬಟ್ ಅದೆಲ್ಲ ಅಲ್ಲಿ ಆಗಲಿಲ್ಲ, ಚಿಕ್ಕದಾಗಿರೋದ್ರಿಂದ ಫ್ಲವರ್ ಡೆಕೋರೇಷನ್ನು, ಬಲೂನ್ ಡೆಕೋರೇಷನ್ನು ಎಲ್ಲ ಫುಲ್ ಮಾಡೋಣ ಅಂತ ಆಗಲಿಲ್ಲ. ಅದ್ರ ನೆಕ್ಸ್ಟು ಬಂದುಬಿಟ್ಟು ಇದು ಸ್ವಲ್ಪ ಹೈಟಲ್ಲಿ ಆಗಬೇಕಿತ್ತು. ಅವ್ರು ಅದನ್ನು ಈ ರೀತಿ ಹೇಳಿದಾಗ ಮೇಲ್ಗಡೆ ಅವ್ರಿಗೆಲ್ಲ ಹೂವಿನ ಮಾಳೆ ಸುರಿದೋ ಥರ ಹೂವೆಲ್ಲ ಬೀಳಬೇಕು ಅಂತೇಳ್ಬಿಟ್ಟು ಇದನ್ನು ನಾನು ಅರೇಂಜ್ ಮಾಡಿದ್ದು. ಬಟ್ ಅದು ಹೈಟಲ್ಲಿ ಆಗಲಿಲ್ಲ, ಅವ್ರಿಗೆ ನಿಲ್ಕಲ್ಲ ಅಂತೇಳ್ಬಿಟ್ಟು ಅದೇ ಹೈಟ್ಗೆ ಹಾಕಿದರು. ಬಟ್ ಏನು ಎಲ್ಲದೂ ಕೂಡ ತುಂಬ ಯೂನಿಕ್ಕಾಗಿ ಚೆನ್ನಾಗಾಯಿತು, ಖುಷಿ ಆಯಿತು. ಮಕ್ಕಳು ಕೂಡ ಅದರಿಂದ ಎಕ್ಸೈಟೆಡ್ ಆಗಿದ್ದರು, ತುಂಬ ಹ್ಯಾಪಿ ಫೀಲ್ ಅವ್ರ ಹತ್ರ ಸಿಕ್ತು. ಅದೊಂದು ಸರ್ಪ್ರೈಸಿಂಗ್ ಆಗಿತ್ತು ಅವ್ರಿಗೆಲ್ಲ. ನಾವು ಹೇಳೋದು ಎಲ್ಲದೂ ಕೂಡ ಹೊಸದಾಗಿರೋದ್ರಿಂದ ಒಂಥರ ಅವರು ಸರ್ಪ್ರೈಸಿಂಗ್ ಆಗೇ ಇದ್ದರು. ಫುಲ್ಲು ಬ್ಲಾಂಕ್ ಆಗಿಬಿಟ್ಟಿದ್ಲು ನಮ್ಮ ಸಮನ್ವಿ. ಅದರಲ್ಲೂ ಕೂಡ ಇವಾಗ ಪೂರ ಸುಸ್ತಿಂದ ಅವ್ರ ಕಡೆ ಬಂದಿರೋದಲ್ವ, ಅಲ್ಲಿ ಕೂಡ ಯಾಕೋ ಅವಳ ಮುಖದಲ್ಲಿ ಸ್ವಲ್ಪ ಇನ್ನೂ ಸುಸ್ತು ಅನ್ನೋದು ಕಾಣಿಸ್ತಾ ಇತ್ತು ಸ್ವಲ್ಪ ಹೊತ್ತಿಗೆ. ಬಟ್ ಆದರೂ ಕೂಡ ಅದೆಲ್ಲೋ ಒಂದು ಕಡೆ ಮಕ್ಕಳಿಗೆ ಆ ಖುಷಿ ಮೂಮೆಂಟಲ್ಲಿ ಅದನ್ನೆಲ್ಲ ಮಾಡಬೇಕು ಅನ್ನೋ ಇದು ಕೂಡ ಇತ್ತು ಅವಳಿಗೆ. ಸೊ ಈ ಥರ ಅರೇಂಜ್ ಆಗಿತ್ತು ನೋಡಿ ಹೇಗಿದೆ ಅಂತ ಹೇಳ್ಬಿಟ್ಟು. ಸೊ ಅದಾಗಿಂದ ಕೆಲವೊಂದಿಷ್ಟು ರೀಲ್ಸ್ಗೆ ನಾವು ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಈ ಒಂದು ರೀಲ್ಸ್ನೆಲ್ಲ ಟ್ರೈ ಮಾಡ್ತಾಯಿದ್ವಿ. ಆ್ಯಕ್ಚುಲಿ ಇದು ನಾನು ಯೂಟ್ಯೂಬ್ ವೀಡಿಯೋಗೋಸ್ಕರ ಈ ರೀತಿ ಮಾಡಿರೋದು, ರೀಲ್ಸ್ಗೋಸ್ಕರ ನಾವು ಸಪ್ರೇಟಾಗಿಯೇ ಇದನ್ನು ಮಾಡಿರೋದು. ಅದು ಬೇರೆ ಕಡೆಯಿಂದ ತೊಗೊಂಡಿದ್ದೀವಿ ವಿಡಿಯೋ ಕ್ಲಿಪ್ಪಿಂಗ್ಸ್ನೆಲ್ಲ. ಇದು ಈ ಥರ ಇತ್ತು. ಸೊ ಈಗೆಲ್ಲ ಟ್ರೆಂಡಿಂಗ್ ಆಗಿ ನಡೆದಿದೆ ಅಲ್ವಾ. ಅದು ಕ್ಯಾಂಡಲ್ ಆಗಿರೋದ್ರಿಂದ ಕ್ಯಾಂಡಲ್ ನಮ್ಮ ಸಮನ್ವಿ ಮೇಲೆ ಬಿತ್ತು ಸ್ವಲ್ಪ. ಅದು ಆದರೂ ಅವಳಿಗೆ ಬೊಬ್ಬೆ ಬಂದಿದೆ. ಎಷ್ಟೊತ್ತಿನವರೆಗೂ ಅವಳು ಅದ್ರ ಬಗ್ಗೆನೇ ತಲೆ ಕೆಡಿಸ್ಕೊಳ್ತಾ ಇದ್ಲು. ನನಗೂ ಕೂಡ ಕೈಯಲ್ಲಿ ಬಿತ್ತು, ನನಗೇನೆ ಹುರಿತಾ ಇತ್ತು. ಅವಳಿಗೆ ಅದು ತುಂಬ ನೋವು ಆಗ್ತಿದೆ ಅಂತ ಹೇಳ್ತಾನೆ ಇದ್ಲು. ಆಮೇಲೆ ಬೊಬ್ಬೆ ಬಂದುಬಿಡ್ತು ಅದು ಪಾಪ ಅವಳಿಗೆ. ಸೊ ಇದು ಈ ಥರ ಸೆಲೆಬ್ರೇಷನ್ ಒನ್ ಟೇಕಲ್ಲಿ ಅವರು ಅದು ನೀಟಾಗಿ ರೀಲ್ ಕಂಪ್ಲೀಟ್ ಆಗಿರಲಿಲ್ಲ. ಅದಕ್ಕೋಸ್ಕರ ಇನ್ನೊಂದು ಟೈಮ್ ಅಂತ ಹೇಳ್ಬಿಟ್ಟು ಇನ್ನೊಂದು ಕೂಡ ನಾವು ಟ್ರೈ ಮಾಡಿದ್ವಿ. ಫೈನಲಿ ಚೆನ್ನಾಗಿ ಬಂತು. ಅದೊಂಥರ ಟ್ರೆಂಡಿಂಗಲ್ಲಿ ಏನಿರುತ್ತೋ ಅದನ್ನೆಲ್ಲ ಮಾಡ್ತಾಯಿದ್ರೇ ಒಂದು ಕ್ರೇಜಿ, ಅದೆಲ್ಲ ಕ್ರೇಜಿ ಮೂಮೆಂಟ್ಸ್ ಅಂತಲೇ ಹೇಳ್ಬೋದು ಅಲ್ವಾ. ಸೊ ನಾವಂತೂ ಲಿಟ್ರಲ್ಲಿ ತುಂಬಾ ಎಂಜಾಯ್ ಮಾಡಿದ್ವಿ. ಆ ಡೇ ಮಾತ್ರ ತುಂಬ ಸಖತ್ತಾಗಿತ್ತು. ಇನ್ನೊಂದು ಏನಪ್ಪ ಅಂತಂದರೆ ನಮಗೆ ಫ್ರೆಂಡ್ಲಿ ಆಗಿರೋ ಒಂದು ಎನ್ವಿರಾನ್ಮೆಂಟ್ ಇದ್ದಾಗ ತುಂಬ ಖುಷಿ ಕೊಡುತ್ತೆ. ಸೊ ನಮ್ಮ ಮನೆಯವರೇ ಅನ್ನೋ ಥರ ಅವರು ಕೂಡ ಟ್ರೀಟ್ ಮಾಡಿದರು. ಆ್ಯಕ್ಚುಲಿ ನಮ್ಮ ತಮ್ಮನ ಫ್ರೆಂಡ್ಸು, ನಾವು ಸಣ್ಣವರಿದ್ದಾಗಿಂದ ಕೂಡ ನಮ್ಮ ತಮ್ಮನ ಜೊತೆಗೆ ಕೂಡಿ ಬೆಳೆದಿರೋರು. ಅವ್ರ ಅಕ್ಕ ನನ್ನ ಕ್ಲಾಸ್ಮೇಟ್ಸ್ ಕೂಡ. ಅದಕ್ಕೋಸ್ಕರ ನಮಗೆ ಅದೆಲ್ಲ ಫ್ರೆಂಡ್ಲಿ ಥರ ಇತ್ತು. ಹಾಗಾಗಿ ತುಂಬ ಚೆನ್ನಾಗಿ ನಾವು ಎಷ್ಟೊತ್ತಿನವರೆಗೂ ಇದ್ಕೊಂಡ್ರೂ ಕೂಡ ಯಾವುದೇ ರೀತಿಯಾದಂಥ ರಿಸ್ಟ್ರಿಕ್ಷನ್ಸ್ ಇರಲಿಲ್ಲ. ಸೊ ಎಲ್ಲ ಮೂಮೆಂಟ್ಸ್ ಕೂಡ ತುಂಬ ಹತ್ತಿರದಿಂದ ಕ್ಯಾಪ್ಚರ್ ಮಾಡ್ಕೊಳ್ಳೋದಕ್ಕೆ ಆಗಿರ್ಬೋದು, ಪ್ರತಿಯೊಂದು ಕೂಡ ನಾವು ಅಂದ್ಕೊಂಡಿರೋ ಥರ ಮಾಡೋದಕ್ಕೆ ಅವರು ಸಪೋರ್ಟಿವ್ ಆಗಿ ಇದ್ದರು. ಬೇರೆ ಕಡೆ ಆಗಿದ್ದರೆ ಈ ಥರ ಫೆಸಿಲಿಟೀಸ್ ಎಲ್ಲ ಸಿಗ್ತಾ ಇರಲಿಲ್ಲ ಮೇ ಬಿ. ಅದಕ್ಕೋಸ್ಕರ ಅದು ನಾವು ಯಾವಾಗಲೂ ಏನೇ ಆರ್ಗನೈಸ್ ಮಾಡಿವಿ ಅಂದರೆ ಅದರಿಂದ ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಸಿಗಬೇಕು ಅಂದಾಗ ಮಾತ್ರ ಖುಷಿ ಕೊಡುತ್ತೆ ಅಲ್ವಾ. ಸೊ ಅಷ್ಟೆಲ್ಲ ಮಾಡಿದ್ದಕ್ಕೂ ಕೂಡ ಸಾರ್ಥಕ ಅನ್ನೋ ಥರ ಆಗುತ್ತೆ. ಸೊ ಅದೇ ನಮಗೆ ಫೀಲ್ ಕೊಡ್ತು. ಆ್ಯಕ್ಚುಲಿ ಬೇರೆಯವ್ರಿಗೆಲ್ಲ 1 hour ಮಾತ್ರ ಅವರು ಕೊಡೋದು ಟೈಮು. ಜಸ್ಟ್ ನಮಗೂ ಕೂಡ 6:30 7:30 ಒಂದು ಬೇರೆಯವ್ರದ್ದು ಇತ್ತು ಪ್ರೋಗ್ರಾಮು. 7:30 ಬನ್ನಿ ಅಂತ ಹೇಳಿದರು. 7:30 9:30 9:45ವರೆಗೂ ನಮ್ಮದೇ ಹಾಲು, ನಮ್ಮದೇ ಸೆಲೆಬ್ರೇಷನ್ ಅನ್ನೋ ಥರ ಆಯಿತು. ಸೊ ಈಗ ನಮ್ಮ ತಮ್ಮನ ಫ್ರೆಂಡ್ಸು, ನಮ್ಮ ರೋನಿ ಕೂಡ ಬಂದಿದ್ದ. ರೋನಿ ಅವನಿಗೂ ಕೂಡ ಬೇರೆ ಬೇರೆ ಕ್ಲಿಪ್ಪಿಂಗ್ಸ್ ನನ್ನ ಇದರಲ್ಲಿ ತೊಗೊಂಡಿಲ್ಲ. ಅವನು ಕೂಡ ಎಂಜಾಯ್ ಮಾಡ್ತಿದ್ದ ಒಂದು ಸ್ವಲ್ಪ. ಜೊತೆಗೆ ಈ ಥರ ಸೆಲೆಬ್ರೇಷನ್ನ ನಾವು ಮಕ್ಕಳ ಜೊತೆಗೆ ಮಾಡ್ಕೊಂಡ್ವಿ. ಆ್ಯಕ್ಚುಲಿ ಸ್ವಲ್ಪ ಸ್ಪೆಷಲಾಗಿ ಡಿಫ್ರೆಂಟಾಗಿ ಇರಬೇಕು ಅಂತ ಅಂದ್ಕೊಂಡಿದ್ದು ಸಕ್ಸಸ್ಫುಲ್ ಅಂತ ಅನ್ನೋ ಥರ ಆಯಿತು. ಇವತ್ತಿನ ಸೆಲೆಬ್ರೇಷನ್ನು ನನ್ನ ಮಕ್ಕಳ ಒಂದು ಬರ್ಡೇ ಈ ಥರ ಇತ್ತು. ಸೊ ಹೇಗಿತ್ತು ಫೈನಲ್ ಆಗಿ ನಮ್ಮ ಬಸವ ಜೊತೆಗೆ ಕೇಕ್ ಕಟ್ ಮಾಡಿ ಜೊತೆಗೆ ಒಂದು ಸೆಲೆಬ್ರೇಷನ್ನ ಮಾಡ್ಕೊಳ್ತಾ ಇದ್ದಾರೆ.
ಆ್ಯಕ್ಚುಲಿ ವಿಡಿಯೋ ಮಾಡೋದ್ರಲ್ಲಿ ಇದನ್ನು ಮಾಡೋದ್ರಲ್ಲಿ ಕೇಕ್ ತಿನ್ನಿಸೋದು ಅದನ್ನೆಲ್ಲ ಮರ್ತೇ ಹೋಗ್ಬಿಟ್ಟಿತ್ತು. ಫೈನಲಾಗಿ ನಮ್ಮ ಬಸ್ಸು ನೆನ್ಪು ಮಾಡಿಕೊಂಡು ಅವ್ರ ಜೊತೆ ಒಂದು ಮೂಮೆಂಟ್ನ ಕ್ಯಾಪ್ಚರ್ ಮಾಡಿಕೊಂಡ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ನಿಮಗೆಲ್ಲ ಯಾವುದಾದ್ರೂ ಒಂದು ಕಾರಣಕ್ಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ಲಾಗಲ್ಲಿ ಮತ್ತೆ ಏನು ಸ್ಪೆಷಲ್ ಆಗಿರುತ್ತೆ ಅಂತ ಕಾಯ್ತಾ ಇರಿ. ನಿಮ್ಮೊಂದೇ ತುಂಬ ವೆರೈಟಿ ಆಗಿರೋವಂಥ ವೀಡಿಯೋಸ್ನ ತರಲಿಕ್ಕೆ ಇಷ್ಟಪಡ್ತಾ ಇದ್ದೀವಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್.